ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ಕಾನ್ಸೆಪ್ಟ್ ಏನು ಅಂದರೆ, ಈಗ ನಾವು ಟ್ರೇಡ್ ಮಾಡ್ತೀವಿ ಅಲ್ವಾ. ಟ್ರೇಡ್ ಮಾಡುವಾಗ ಎವ್ರಿ 5 ಮಿನಿಟ್ಸ್ ಕ್ಯಾಂಡಲ್ಗೆ ಇಲ್ಲೊಂದು ಬೈ ಮಾಡ್ತೀರಿ, ಸ್ಟಾಪ್ ಲಾಸ್ ಸಿಗ್ತೀರಿ, ರೆಡ್ ಕ್ಯಾಂಡಲ್ ಬಂದು ಸ್ಟಾಪ್ ಲಾಸ್ ಹೊಡೆಯುತ್ತೆ. ಸೊ ಒಂದು ಸ್ಟಾಪ್ ಲಾಸ್ಗೆ 1:1 ತೊಗೊಳೋದೇ ಕಷ್ಟ ಆಗುತ್ತೆ. ಸೊ ನಾವು ಟೈಮ್ ಫ್ರೇಮ್ ಜಾಸ್ತಿ ಹೋದಾಗ, ಓಕೆ, ಜಾಸ್ತಿ ಅಂದರೆ ಎಕ್ಸಾಂಪಲ್ 30 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗ್ತೀರಿ. 30 ಮಿನಿಟ್ಸಲ್ಲಿ ಓಕೆ, ಸ್ಟಾಪ್ ಲಾಸ್ ಚಿಕ್ಕದಿರಬೇಕು, ಟಾರ್ಗೆಟು ದೊಡ್ಡದಿರಬೇಕು. ಈ 30 ಮಿನಿಟ್ಸಲ್ಲಿ ಎಷ್ಟು ಕ್ಯಾಂಡಲ್ ಬರುತ್ತೆ? 5 ಕ್ಯಾಂಡಲ್ ಬರುತ್ತೆ. 1 2 3 4 5 ಕ್ಯಾಂಡಲ್ ಬರುತ್ತಲ್ವಾ. ಸೊ 5 ಕ್ಯಾಂಡಲ್ನ ಟಾರ್ಗೆಟ್ ತೊಗೊಳಕ್ಕೆ ಸಾಧ್ಯ ಇದೆಯಾ? ಒಂದು ಚಿಕ್ಕ ಸ್ಟಾಪ್ ಲಾಸ್ ಇದೆ. ಅದು ಯಾವ ಥರ ಏನು ಅಂತ ಇವತ್ತು ನಾವು ನೋಡೋಣ. ಓಕೆ, ಬನ್ನಿ ಫ್ರೆಂಡ್ಸ್ ನೋಡೋಣ. ಮತ್ತು ಹೊಸಬರು ಯಾರೇ ಇದ್ದರೂ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಕ್ಯಾಪಿಟಲ್ದು ಉಳಿಸ್ಕೊಳ್ಳಿ. ಓಕೆ, ಮಾರ್ಕೆಟ್ ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಕಳ್ಕೊಂಬಿಟ್ಟಿದ್ದೀರಿ ಅಂದರೆ ತುಂಬ ಕಷ್ಟ, ಯಾರು ಕೊಡೋದಿಲ್ಲ ಆಮೇಲೆ. ಓಕೆ, ನೀವು ಕಲಿತಾಗ ದುಡ್ಡಿರಲ್ಲ. ಸೊ ಕಲಿಯೋಕ್ಕೆ ಮುಂಚೆ ತುಂಬ ಪೇಪರ್ ಟ್ರೇಡು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ. ನನಗೆ ಕೇಳಿದ್ರೆ ಆಪ್ಷನ್ ಬೈಯಿಂಗ್ ಬರಲೇಬೇಡಿ, ಏನೂ ಗೊತ್ತಿಲ್ಲ ಅಂದರೆ. ಓಕೆ, ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ಹೌದು, ಆಪ್ಷನ್ ಬೈಯಿಂಗ್ಗೆ ತುಂಬ ಡೇಂಜರ್ ಇದೆ. ಏನೂ ಗೊತ್ತಿಲ್ದಿರ ಬಂದರೆ ಇದೊಂಥರ ಡೇಂಜರ್ ಇದೆ. ಸರಿ, ಓಕೆ ಫ್ರೆಂಡ್ಸ್. ಮತ್ತು ನಾನಿವತ್ತು ಯೂಟ್ಯೂಬಲ್ಲಿ ಈ ವಿಡಿಯೋ ಹಾಕಿದ್ದೆ ಲೆವೆಲ್ಸ್ನ. ಓಕೆ, ಇಲ್ಲಿಂದ ಬೈಯಿಂಗ್ ಬರುತ್ತೆ ನೋಡಿ ಅಂತ. ನೋಡಿ, ಇಲ್ಲಿಂದನೇ 2 ಟ್ರೇಡ್ ಬಂತು. ಇಲ್ಲಿಂದ ಎಷ್ಟು ಪಾಯಿಂಟ್ಸ್ ಬಂದಿದೆ? ಇಲ್ಲಿ 92 ಪಾಯಿಂಟ್ಸ್ ಒಂದು, ಮತ್ತು ಇನ್ನೊಂದು ಲೆವೆಲ್ ಇಲ್ಲಿ ಬಂದಾಗ 91 ಪಾಯಿಂಟ್ಸ್. ಸೊ ನಾನು ಕೊಟ್ಟಿರೋ ಲೆವೆಲ್ಸು ಇದುವರೆಗೂ 4 ಲೆವೆಲ್ಸ್ ಕೊಟ್ಟೆ. 4 ದಿನ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಬಟ್ ನಂದು ಫಸ್ಟ್ ಟ್ರೇಡಲ್ಲಿ ಏನಾಯಿತು ಅಂದರೆ, ನನ್ನ ಟಾರ್ಗೆಟ್ ಜಾಸ್ತಿ ಇಕ್ಬಿಟ್ಟೆ ಇಲ್ಲಿ. ಸೊ ನಂಗೆ ಅಷ್ಟು ಟಾರ್ಗೆಟ್ ಬಂದಿಲ್ಲ. ಇಷ್ಟು ಟಾರ್ಗೆಟ್ ವೆಯ್ಟ್ ಮಾಡಿದೆ, ಒಂದು SL ಹೊಡಿತು. ಸೆಕೆಂಡು ಟಾರ್ಗೆಟಲ್ಲಿ ತೊಗೊಂಡು ರಿಕವರಿ ಮಾಡಿ ಎಕ್ಸಿಟ್ ಆಗಿಬಿಟ್ಟೆ. ಸರಿ, ಓಕೆ ಫ್ರೆಂಡ್ಸ್, ಈಗ 30 ಮಿನಿಟ್ಸ್ ಕಾನ್ಸೆಪ್ಟ್ ಹೋಗೋಣ. ಈಗ ಈ 30 ಮಿನಿಟ್ಸ್ ಕಾನ್ಸೆಪ್ಟ್ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ಇಲ್ಲೊಂದು ಡ್ರಾ ಮಾಡಿ ತೋರಿಸ್ತೀನಿ. ನಾವು ಹೆಂಗೆ ಸ್ಟಾಪ್ ಲಾಸ್ ತೊಗೋಬೇಕು, ಹೆಂಗೆ ನಾವು ಇವಾಗ ಇದು ಒಂದು ಗ್ರೀನ್ ಕ್ಯಾಂಡಲ್ ಅಂದ್ಕೊಳ್ಳಿ. ಓಕೆ, ಬೈ ಸೈಡ್ ಹೋಗ್ತಾ ಇದೆ, ಇದೊಂದು ಗ್ರೀನ್ ಕ್ಯಾಂಡಲು. ಸೊ ಗ್ರೀನ್ ಕ್ಯಾಂಡಲು ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗುತ್ತೆ ಅಲ್ವಾ, ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಕ್ಲೋಸ್ ಆದಾಗ ಏನಾಗುತ್ತೆ, ನೆಕ್ಸ್ಟು ರೆಡ್ ಕ್ಯಾಂಡಲೇ ಬರಲಿ, ಏನೇ ಬರಲಿ, ಮಾರ್ಕೆಟ್ ಯಾವಾಗಲೂ ರಿವರ್ಸಲ್ಲಿ ವರ್ಕ್ ಆಗುತ್ತೆ. ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ? ಈಗ 30 ಮಿನಿಟ್ಸ್ ಕ್ಯಾಂಡಲ್ ಅಂದ್ಕೊಳ್ಳಿ. ಫಸ್ಟು ಬೈ ಸೈಡ್ ಹೋಗಂಗಿದ್ರೆ ಈ ಥರ ಮೂವ್ಮೆಂಟ್ ಕೊಟ್ಟು ಆಮೇಲೆ ಬೈ ಸೈಡ್ ಹೋಗ್ಬಿಡುತ್ತೆ ಅಲ್ವಾ, ಒಂದು ಚಿಕ್ಕ ವಿಕ್ ಕೊಡುತ್ತೆ. ಸೊ ನಾವು ಇದನ್ನೇ ಟಾರ್ಗೆಟ್ ಮಾಡ್ಕೋಬೇಕು. ಇದನ್ನು ಟಾರ್ಗೆಟ್ ಮಾಡಿ ನಾವು ಈ ವಿಕ್ ಹತ್ರನೇ ಸ್ಟಾಪ್ ಲಾಸ್ ಸಿಗ್ಬಿಟ್ಟು ಈ ಕ್ಯಾಂಡಲ್ ನಡಿಬೇಕು. ಅದು ಯಾವ ಥರ ಏನು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಇದು ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲು. ಈ ಗ್ರೀನ್ ಕ್ಯಾಂಡಲ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬರಬೇಕಂದ್ರೆ ಫಸ್ಟು ಮೇಲೆ ಹೋಗುತ್ತೆ. ಓಕೆ, ಬೈ ಸೈಡ್ ಹೋಗಿ ಆಮೇಲೆ ರಿಜೆಕ್ಟ್ ಆಗುತ್ತೆ ಕ್ಯಾಂಡಲು. ರಿವರ್ಸ್ ಇರುತ್ತೆ ಮಾರ್ಕೆಟ್ ಯಾವಾಗಲೂ. ಒಂದು ನಾಲ್ಕು ಇಟ್ಕೊಳ್ಳಿ, ರಿವರ್ಸಲ್ಲೇ ಮಾರ್ಕೆಟ್ ವರ್ಕ್ ಆಗ್ತಿರುತ್ತೆ. ಸೊ ನಾವು ಮಾರ್ಕೆಟ್ಗೆ ರಿವರ್ಸ್ ಟ್ರೇಡೇ ತೊಗೊಳಕ್ಕೆ ಹೋಗಬೇಕು. ಈ ಥರ ಇರುತ್ತೆ ರೆಡ್ ಕ್ಯಾಂಡಲ್ ಅಲ್ವಾ. ಇವಾಗ ಗ್ರೀನ್ ಕ್ಯಾಂಡಲ್ ಇಲ್ಲಿ ಓಪನು, ಇಲ್ಲಿ ಕ್ಲೋಸ್ ಆಗುತ್ತೆ. ರೆಡ್ ಕ್ಯಾಂಡಲು ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ನಮ್ಮ ಟಾರ್ಗೆಟ್ ಏನಿರುತ್ತೆ, ಈ ವಿಕ್ಕು ಸ್ಟಾಪ್ ಲಾಸ್ ಇರುತ್ತೆ ಅಲ್ವಾ. ಈ ಗ್ರೀನ್ ಕ್ಯಾಂಡಲ್ ಯಾವಾಗ ಒಳಗಡೆ ರೆಡ್ ಕ್ಯಾಂಡಲ್ ಎಂಟ್ರಿ ಆಗುತ್ತೋ, ಸೊ ನಮ್ಮದು ಟ್ರೇಡ್ ಇಲ್ಲಿರುತ್ತೆ. ಓಕೆ, ಇಲ್ಲಿ ಟ್ರೇಡ್ ಮಾಡ್ತೀರಿ, ಇಷ್ಟು ಪ್ರಾಫಿಟ್ ತೊಗೊತೀರಿ. ಅದು ಯಾವ ಥರ ಏನೇನು ಎಲ್ಲ ನಾನು ಒಂದೊಂದೇ ನಿಧಾನವಾಗಿ ವಿವರಿಸ್ತಾ ಬರ್ತೀನಿ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ 1 ರಿಂದ 2 ಸರಿ ನೋಡಿ. ಓಕೆ, ಇವಾಗ ಎಕ್ಸಾಂಪಲು ಮಾರ್ಕೆಟ್ ಬೇರಿಶ್ ಇದೆ ಅಂತ ತಿಳ್ಕೊಳ್ಳಿ. ಬೇರಿಶ್ ಇದ್ದರೆ ಏನಾಗುತ್ತೆ, ಫಸ್ಟು ಒಂದು ರೆಡ್ ಕ್ಯಾಂಡ್ಲು ಲೋಯರ್ ಲೋ ಮಾಡಬೇಕು. ಓಕೆ, ಲೋಯರ್ ಲೋ ಅಂದರೆ ಫ್ರೆಶರ್ಗೆ ಸ್ವಲ್ಪ ಅರ್ಥ ಆಗಲ್ಲ, ನಿಧಾನವಾಗಿ ಹೇಳ್ತೀನಿ. ಇದು ಬೇರಿಶ್ ಮಾರ್ಕೆಟ್ ಅಲ್ವಾ. ಒಂದು ಲೋ ಮಾಡಿ ಇನ್ನೊಂದು ಲೋ ಮಾಡಿ ಇದನ್ನು ಬ್ರೇಕ್ ಮಾಡುತ್ತೆ. ಇದೆ ಅಲ್ವಾ ಲೋವರ್ ಲೋ. ಓಕೆ, ಈ ಒಂದು ಲೆವೆಲ್ನ ಬ್ರೇಕ್ ಮಾಡುತ್ತೆ, ಅದು ಲೋವರ್ ಲೋ ಅಂತೀರಿ. ಓಕೆ, ಫ್ರೆಶರ್ಸ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು ಅರ್ಥ ಆಗಿಲ್ಲ ಅಂದರೆ ತುಂಬ ಸರಿ ನೋಡಿ ವಿಡಿಯೋ. ಓಕೆ, ನಿಮ್ಗೆ ಅರ್ಥ ಆಗಬೇಕು. ಅದೇ ನನಗೆ
ನೀವು ಅರ್ಥ ಆಗಿ ಟ್ರೇಡ್ ಮಾಡಿದ್ದೀರ ಅಂದರೆ ಆಗ ನನಗೆ ಯೂಸ್ಫುಲ್ ಜಾಸ್ತಿ ಇರುತ್ತೆ. ಇದು ರೆಡ್ ಕ್ಯಾಂಡಲ್ಲು ಲೋಯರ್ ಲೋ ಮಾಡ್ತಾ ಇಲ್ಲಿ ನಾವು ಅಂದ್ಕೊಂಡಿದ್ದು ಅದೇ ಅಲ್ವ. ಈಗ ಲೋಯರ್ ಲೋ ಅಂದರೆ ಹಿಂಗೆ ಬರುತ್ತೆ ನೋಡಿ. ರೆಡ್ ಕ್ಯಾಂಡ್ಲು ಹೈ, ಇದು ರೆಡ್ ಕ್ಯಾಂಡಲ್ ಲೋ ಮತ್ತು ಲೋಯರ್ ಲೋ ಮಾಡಿದೆ. ಲೋಯರ್ ಲೋ ಮಾಡಿದಾಗ ನಾವೊಂದು ಗ್ರೀನ್ ಕ್ಯಾಂಡಲ್ ಹುಡ್ಕೋಬೇಕು. ಓಕೆ, ಆ ಗ್ರೀನ್ ಕ್ಯಾಂಡಲ್ ಮೇಲೆ ನಮ್ಮ ಟ್ರೇಡ್ ಇರುತ್ತೆ 30 ಮಿನಿಟ್ಸಲ್ಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ. ಪ್ರೈಸ್ ಆ್ಯಕ್ಷನ್ ಅನ್ನೋದು ಹಿಂಗೆ ಇರುತ್ತೆ ಫ್ರೆಂಡ್ಸ್, ಕಷ್ಟವಾಗಿರುತ್ತೆ. ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮಗೆ ಇದು ಅರ್ಥ ಕೂಡ ಆಗಲ್ಲ. ನೋಡಿ, ಒಂದು ರೆಡ್ ಕ್ಯಾಂಡ್ಲು ಲೋ ಮತ್ತು ಲೋಯರ್ ಲೋ ಮಾಡ್ತಾ, ಲೋಯರ್ ಲೋ ಮಾಡಿದ್ಮೇಲೆ ಈ ಥರ ಗ್ರೀನ್ ಕ್ಯಾಂಡ್ಲು ಬಂದು ರಿಜೆಕ್ಷನ್ ಕೊಟ್ಟಾಗ, ಬಟ್ ಈ ಥರ ಚಿಕ್ಕ ಚಿಕ್ಕ ಡೋಜಿ ಕ್ಯಾಂಡ್ಲು ಈ ಥರ ಇದ್ದಾಗ ನೀವು ತೊಗೋಬೇಡಿ. ಯಾಕಂದರೆ ನಮ್ಮ ಟಾರ್ಗೆಟು ದೊಡ್ಡದಾಗಿರುತ್ತಲ್ವ. ಟಾರ್ಗೆಟ್ ದೊಡ್ಡದಾಗಿರಬೇಕು ಅಂದರೆ ನಮ್ಮ ಕ್ಯಾಂಡಲು ದೊಡ್ಡದಾಗಿರೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದೊಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಅಂದ್ಕೊಳ್ಳಿ. ಓಕೆ, ಇದೊಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಅಂದರೆ ನಿಮಗೆ ಮತ್ತೆ ಒಂದು ರೆಡ್ ಕ್ಯಾಂಡ್ಲು, ಇದು ನಿಮಗೆ ಇಷ್ಟು ಟಾರ್ಗೆಟ್ ಸಿಗುತ್ತೆ. ಓಕೆ, ಅರ್ಥ ಆಗ್ತಾಯಿಲ್ಲ ಅನ್ಕೊತೀನಿ. ನಾನು ಸ್ವಲ್ಪ ಟೈಮ್ ಕೊಡಿ, ಅರ್ಥ ಮಾಡಿಸ್ತೀನಿ. ಓಕೆ, ಒಂದು ಸ್ವಲ್ಪ ಟೈಮ್ ಕೊಡಿ. ನೋಡಿ, ಇವಾಗ ಇದು ರೆಡ್ ಕ್ಯಾಂಡಲ್ ಅಲ್ವಾ. ಸೊ ಬೇರಿಶ್ ಮೂಮೆಂಟಲ್ಲಿ ನಾವೇನು ನೋಡ್ತೀರಿ, ರಿವರ್ಸಲ್ ಟ್ರೇಡೇ ನೋಡ್ತೀರಿ. ಸೊ ರಿವರ್ಸಲ್ ಟ್ರೇಡ್ ಎಲ್ಲಿ ನೋಡ್ತೀರಿ, ಇಲ್ಲಿದೆ. ವಿಕ್ ರಿಜೆಕ್ಷನ್ ಆಗಿದೆ. ಇದು ವಿಕ್ ರಿಜೆಕ್ಷನ್ ಆದಾಗ ಈಗ ಮಾರ್ಕೆಟ್ ರಿವರ್ಸಲ್ ಇದೆ. ಸೊ ಲೋಯರ್ ಲೋ ಆಗಬೇಕು. ಇಲ್ಲಿ ಒಂದೇ ಕ್ಯಾಂಡಲ್ ಇದೆ, ನಮಗೆ ಲೋಯರ್ ಲೋ ಆಗಬೇಕು. ನೋಡಿ, ಇಲ್ಲಿದೆ. ಇದು ಒಂದು ರೆಡ್ ಕ್ಯಾಂಡಲ್ಲ ಲೋ, ಅದರ ಲೋ ಕೆಳಗಡೆ ಇನ್ನೊಂದು ಲೋ ಕ್ರಿಯೇಟ್ ಆಗಿದೆ. ಇಲ್ಲಿ ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಲೋಯರ್ ಲೋ ಆಗುತ್ತೆ ಅಲ್ವಾ. ಇದು ಲೋಯರ್ ಲೋ ಆದಾಗ ಒಂದು ಗ್ರೀನ್ ಕ್ಯಾಂಡಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಗ್ರೀನ್ ಕ್ಯಾಂಡಲ್ನ ಒಂದು ವಿಕ್ ರಿಜೆಕ್ಷನ್ ಕೊಡಬೇಕು. ಓಕೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಇದೆ ಅಲ್ವಾ. ಈ ಗ್ರೀನ್ ಕ್ಯಾಂಡಲ್ಗೆ ಫಸ್ಟು ಮಾರ್ಕೆಟು ಈ ಥರ ಹೋಗುತ್ತೆ. ಕ್ಯಾಂಡಲ್ ಇದು ಈ ಥರ ಹೋಗಿ ಆಮೇಲೆ ರಿಟರ್ನ್ ಆಗ್ತಾ ಇರುತ್ತೆ. ಸೊ ರಿಟರ್ನ್ ಆದಾಗ ನಿಮ್ಮ ಟ್ರೇಡು ಇಲ್ಲಿರುತ್ತೆ. ಓಕೆ, ಚಿಕ್ಕ ಸ್ಟಾಪ್ ಲಾಸು ಹೇಳ್ತೀನಲ್ಲ, ಇದು ಒಂಥರ ನೀವು ಇದರಲ್ಲಿ ಮಾಸ್ಟರ್ ಮಾಡ್ಕೊಂಬಿಟ್ಟಿದ್ದೀರ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಟ್ರೇಡ್ ಇದು. ನೋಡಿ, ಇಷ್ಟೇ ಸ್ಟಾಪ್ ಲಾಸ್. ನಿಮಗೆ ಸ್ಟಾಪ್ ಲಾಸ್ ತೋರಿಸ್ತೀನಿ ಎಷ್ಟಿದೆ ಅಂತ. 17 ಪಾಯಿಂಟ್ಸ್ ಇದೆ. ಓಕೆ, ನಿಫ್ಟಿ 50 ಟಾರ್ಗೆಟ್ ಎಷ್ಟಿದೆ? 111 ಪಾಯಿಂಟ್ಸು. 30 ಮಿನಿಟ್ಸ್ ಇದು. ಓಕೆ, ನಾವು 5 ಮಿನಿಟ್ಸಲ್ಲಿ ನೋಡ್ತಾ ಇಲ್ಲ. ಸ್ಟಾಪ್ ಲಾಸ್ ಚಿಕ್ಕದಿರುತ್ತೆ, ಪ್ರಾಫಿಟ್ ಜಾಸ್ತಿ ದೊಡ್ಡದಿರುತ್ತೆ. ಸೊ ನೀವು ಇದ್ರ ಮೇಲೆ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈ ಥರ ಹುಡುಕಿ ನಾನು ತೋರಿಸ್ತೀನಿ ನಿಮಗೆ. ಸೊ ಬೈ ಸೈಡ್ ಇದ್ದಾಗ ಏನು ನೋಡಬೇಕು, 2 ಗ್ರೀನ್ ಕ್ಯಾಂಡಲ್ ಹೈಯರ್ ಐ ನೋಡ್ಕೊಳ್ಳಿ. ಓಕೆ, ಇದೊಂದು ಹೈಯರ್ ಐ ಮಾಡಿದ್ಯಾ. ಹೈಯರ್ ಐ ಮಾಡಿದ್ಮೇಲೆ ಒಂದು ರೆಡ್ ಕ್ಯಾಂಡಲ್ ಬಂತಾ. ರೆಡ್ ಕ್ಯಾಂಡಲ್ ಬಂದಮೇಲೆ ಆ ರೆಡ್ ಕ್ಯಾಂಡಲ್ ವಿಕ್ ರಿಜೆಕ್ಷನ್ ಇದೆಯಾ, ಈ ಥರ ರಿಜೆಕ್ಷನ್ ಆಗಬೇಕು. ನೆಕ್ಸ್ಟು ಗ್ರೀನ್ ಕ್ಯಾಂಡಲ್ ವಿಕ್ ರಿಜೆಕ್ಷನ್ ಆಗುತ್ತಲ್ವಾ. ರಿಜೆಕ್ಷನ್ ಆದಾಗ ನಿಮ್ಮ ಟ್ರೇಡ್ ಇಲ್ಲಿರುತ್ತೆ, ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಬುಲ್ಲಿಶ್ ಟ್ರೇಡ್ ಯಾವಾಗ ನೋಡ್ತೀರಾ, ಒಂದು ಹೈಯರ್ ಐ ಆಗಬೇಕು. ಹೈಯರ್ ಐ ಆದಮೇಲೆ ಒಂದು ರೆಡ್ ಕ್ಯಾಂಡಲ್ ಈ ಥರ ರಿಜೆಕ್ಷನ್ ಬಂದರೆ ನೀವು ಈ ಥರ ತೊಗೋಬೋದು. ಓಕೆ, ರ್ಯಾಲಿ ಇದ್ದಾಗ ಹೈಯರ್ ಐ ಆಗುತ್ತೆ. ಸೈಡ್ ವೇಸಲ್ಲಿ ಏನು ಮಾಡೋದು ಅಲ್ವಾ. ಸೊ ಸೈಡ್ ವೇಸಲ್ಲೂ ನೀವು ಒಂದೊಂದು ಟ್ರೇಡ್ ತೊಗೋಬೋದು. ಯಾವ ಥರ, ಎಲ್ಲಿದೆ ಸೈಡ್ ವೇಸ್? ಇದು ಸೈಡ್ ವೇಸ್ ಅಲ್ವಾ. ನೋಡಿ, ಈ ರೆಡ್ ಕ್ಯಾಂಡಲ್ ತೋರಿಸ್ತಾ ಇದ್ದೀನಲ್ವಾ, ಇದು ಮೇಲೆ ರಿಜೆಕ್ಷನ್ ಇಲ್ಲ. ರಿಜೆಕ್ಷನ್ ಇಲ್ಲ ಅಂದರೆ ನಿಮ್ಮ ಟ್ರೇಡ್ ಇಲ್ಲ ಅಂತ ಅರ್ಥ. ಕಂಪಲ್ಸರಿ ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಕ್ಯಾಂಡಲು ರಿಜೆಕ್ಷನ್ ಈ ಥರ ಕೊಡಲೇಬೇಕು. ಈ ರಿಜೆಕ್ಷನ್ ಕೊಡ್ದಿರೋ ಕ್ಯಾಂಡಲ್ ಹಿಂಗಿತ್ತಂದರೆ ನಿಮ್ಮ ಟ್ರೇಡ್ ಇಲ್ಲ, ಅಲ್ಲಿ ಲಾಸ್ ಮಾಡ್ಕೊಂಬಿಡ್ತೀರ. ರಿಜೆಕ್ಷನ್ ಕಂಪಲ್ಸರಿ ಬೇಕೇ ಬೇಕು. ಈ ರಿಜೆಕ್ಷನ್ ಏನು ಅಂದರೆ, ಫಸ್ಟು ಇದು ರೆಡ್ ಕ್ಯಾಂಡಲ್ ಅಂದರೆ ಬೈಯರ್ಸ್ ತೊಗೊಂಡೋಗಿ ಆಮೇಲೆ ಕ್ಯಾಂಡಲ್ ರಿವರ್ಸ್ ಆಗುತ್ತೆ ಅಲ್ವಾ. ಸೊ ಫಸ್ಟೇ ಬೈಯರ್ಸ್ ತೊಗೊಂಡೋಗ್ಬಿಟ್ಟ ಮೇಲೆ ಆಮೇಲೆ ಫೇಲ್ ಆಗಿ ವಾಪಸ್ ಬರುತ್ತೆ ಕ್ಯಾಂಡಲು. ರೆಡ್ ಕ್ಯಾಂಡಲ್ ಆದರೆ. ಅದೇ ಗ್ರೀನ್ ಕ್ಯಾಂಡಲ್ ಆದರೆ ಫಸ್ಟು ಸೆಲ್ಲರ್ಸು ಕೆಳಗಡೆ ಪುಷ್ ಮಾಡಿಬಿಡ್ತಾರೆ.
ಪುಷ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಬಯರ್ಸ್ ಬಿಡಲ್ಲ, ಮೇಲೆಗೆ ತೊಗೊಂಡು ಹೋಗ್ಬಿಡ್ತಾರೆ. ಓಕೆ, ಆವಾಗ ಏನಾಗುತ್ತೆ, ಇಲ್ಲಿ ಸೆಲ್ಲರ್ಸ್ ಟ್ರೈ ಮಾಡಿ ಫೇಲ್ ಆಗಿಬಿಡುತ್ತೆ, ಮತ್ತು ಕ್ಯಾಂಡಲ್ಲು ರಿಟರ್ನ್ ಹೋಗುತ್ತೆ. ಓಕೆ, ಇದು ನಿಮ್ಗೆ ಕೇಳಿಸ್ಕೊಳೋಕ್ಕೆ ಸಿಂಪಲ್ಲಾಗಿ ಅನಿಸ್ತಾ ಇರುತ್ತೆ, ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ. ಬಟ್ ನೀವು ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ ಲೋಯರ್ ಲೋ ಮಾಡ್ತು ಅಲ್ವಾ, ಲೋಯರ್ ಲೋ ಮಾಡಿ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ, ನೆಕ್ಸ್ಟ್ ಗ್ಯಾಪ್ ಅಪ್ ಆಗಿಬಿಟ್ಟಿದೆ. ಓಕೆ, ಇಲ್ಲಿ ಟ್ರೇಡ್ ಇಲ್ಲ ನೋಡಿ. ಅದೇ ಥರ ಇದು ಆವಾಗಲೇ ತೋರಿಸಿದೆ ಅನ್ಕೊತೀನಿ. ನೋಡಿ ಇಲ್ಲಿದೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲೋನ ಲೋಯರ್ ಲೋ ಮಾಡ್ತಾ, ಲೋಯರ್ ಲೋ ಮಾಡಿದ್ಮೇಲೆ ಒಂದು ಗ್ರೀನ್ ಕ್ಯಾಂಡಲ ಈ ಥರ ಡೋಜಿ ಇದ್ದರೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಡೋಜಿಯಲ್ಲಿ ನಿಮಗೆ ಕಮ್ಮಿ ಪಾಯಿಂಟ್ ಸಿಗುತ್ತೆ. ಈಗ ನಾವು ಇಲ್ಲಿ ತಾನೇ ಟ್ರೇಡ್ ಮಾಡ್ತೀರಿ, ಇಲ್ಲಿ ಟ್ರೇಡ್ ಮಾಡಿದಾಗ ಆ ಪಕ್ಕದ ಕ್ಯಾಂಡಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಪಕ್ಕದ ಕ್ಯಾಂಡಲ್ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಪಾಯಿಂಟ್ ಜಾಸ್ತಿ ಬರುತ್ತೆ. ಎಕ್ಸಾಂಪಲ್, ಇದು ಗ್ರೀನ್ ಕ್ಯಾಂಡಲ್ ಇದೆ, ಈ ಗ್ರೀನ್ ಕ್ಯಾಂಡಲ್ ಮೇಲೆ ನೀವು ಪುಟ್ ಬೈ ಹೊಡಿತೀರಾ ಈ ವಿಕ್ ರಿಜೆಕ್ಷನಲ್ಲಿ. ಅರ್ಥ ಆಗ್ತಾ ಇದೆಯಾ? ಇದು ಗ್ರೀನ್ ಕ್ಯಾಂಡಲು ರಿಜೆಕ್ಷನ್ ಇದೆಯಾ ವಿಕ್ಕು, ಮತ್ತು ರೆಡ್ ಕ್ಯಾಂಡಲ್ ವಿಕ್ ರಿಜೆಕ್ಷನಲ್ಲಿ ನೀವು ಇಲ್ಲಿ ಪುಟ್ ಬೈ ಹೊಡಿತೀರಾ. ಇಲ್ಲಿ ಪುಟ್ ಬೈ ಹೊಡೆದಾಗ ನಿಮಗೆ ಟಾರ್ಗೆಟ್ ಎಲ್ಲಿದೆ, ಫಸ್ಟು ಟಾರ್ಗೆಟು ಈ ಗ್ರೀನ್ ಕ್ಯಾಂಡಲ್ ಇರುತ್ತೆ. ಈ ಗ್ರೀನ್ ಕ್ಯಾಂಡಲ್ ಫಸ್ಟ್ ಟಾರ್ಗೆಟು, ಬಟ್ ಒಂದೇ ಕ್ಯಾಂಡಲ್ ಜಾಸ್ತಿ ಪಾಯಿಂಟ್ಸ್ ಕೊಟ್ಟಿದೆ. ಸೆಕೆಂಡ್ ಟಾರ್ಗೆಟು ಇಲ್ಲಿ ಮಧ್ಯದಲ್ಲಿ ಎಲ್ಲೂ ರೆಡ್ ಕ್ಯಾಂಡಲ್ ಇಲ್ವಲ್ಲ, ಎರಡು ಗ್ರೀನ್ ಇದೆ ಅಲ್ವಾ, ಎರಡು ಗ್ರೀನ್ ಇದ್ದರೆ ಖಂಡಿತ ಇಲ್ಲಿ ಗಂಟನ ನೋಡ್ಬೋದು ಟಾರ್ಗೆಟ್. ಓಕೆ, ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ಇಲ್ಲಿ ಲೋಯರ್ ಲೋ ಮಾಡಿದೆ ಅಲ್ವಾ, ಲೋಯರ್ ಲೋ ಮಾಡಿದ್ಮೇಲೆ ನಮಗೇನು ಬರಬೇಕು, ಒಂದು ಗ್ರೀನ್ ಕ್ಯಾಂಡಲ್ ಬರಬೇಕು. ನೋಡಿ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಗ್ರೀನ್ ಕ್ಯಾಂಡಲ್ ಬಂದಮೇಲೆ ನಮಗೆ ವಿಕ್ ರಿಜೆಕ್ಷನ್ ಕೊಟ್ಟು ಕೆಳಗಡೆ ಕ್ಯಾಂಡಲ್ ಹೋದ್ರೆ ತಾನೇ ಟ್ರೇಡ್ ಮಾಡ್ತೀರಿ. ಇಲ್ಲಿ ಕ್ಯಾಂಡಲ್ ಕೆಳಗಡೆ ರಿಜೆಕ್ಷನ್ ಕೊಟ್ಟು ಮೇಲೆ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ನೀವು ಟ್ರೇಡ್ ಮಾಡೋಂಗೇ ಇಲ್ಲ. ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಲೋಯರ್ ಲೋ ಆಗಿದೆ, ಲೋಯರ್ ಲೋ ಆದಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಗ್ರೀನ್ ಕ್ಯಾಂಡಲ್ ಬಂದಮೇಲೆ ನಿಮ್ಮ ಟ್ರೇಡ್ ಇರುತ್ತೆ ಇಲ್ಲಿ. ಓಕೆ, ನಿಮ್ಮ ಟ್ರೇಡ್ ಇರೋವಾಗ ಫಸ್ಟು ಮೇಲೆ ರಿಜೆಕ್ಷನ್ ಕೊಡಬೇಕು ವಿಕ್ಕು, ಕೊಟ್ಟು ಆಮೇಲೆ ಬಾಡಿ ಕೆಳಗಡೆ ಬರುತ್ತೆ. ಸೊ ನಿಮ್ಮ ಟ್ರೇಡ್ ಇಲ್ಲಿರುತ್ತೆ. ಓಕೆ, ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಟಾರ್ಗೆಟು ಈ ಥರ ಚಿಕ್ಕ ಕ್ಯಾಂಡಲ್ ಇದ್ದರೆ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ದೊಡ್ಡ ಕ್ಯಾಂಡಲ್ ಇರುತ್ತೋ ನಿಮಗೆ ಅಷ್ಟು ದೊಡ್ಡ ಪ್ರಾಫಿಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ಬರೀ ಎಜುಕೇಷನ್ ಪರ್ಪಸ್ ಮಾತ್ರ, ಯಾವುದೂ ಇದು ಬೈಸೆಲ್ಗೆ ಬೈಸೆಲ್ ಕೊಡ್ತಾ ಇಲ್ಲ ಇದು. ಓಕೆ, ಇದು ನಿಮ್ಮ ಎಜುಕೇಷನಲ್ ಪರ್ಪಸ್ ಮಾತ್ರ ಫ್ರೆಂಡ್ಸ್. ಓಕೆ, ಬಿಕಾಸ್ ಐ ಆಮ್ ನಾಟ್, ನಾನು ಸೆಬಿ ರಿಜಿಸ್ಟರ್ ಅಲ್ಲ. ಸೊ ಇದು ಬರೀ ಎಜುಕೇಷನ್ ಪರ್ಪಸ್ ಅಂತ ತಿಳ್ಕೊಳ್ಳಿ. ನಾನು ಅದಕ್ಕೆ ಇವತ್ತು ವಿಡಿಯೋಸ್ ಎಲ್ಲನೂ ಡಿಲೀಟ್ ಮಾಡಿಬಿಟ್ಟೆ. ಲೈವ್ ಟ್ರೇಡ್ದಲ್ಲಿ ಆಗಬಾರ್ದು ಅಂತ ನಮ್ಮ ಫ್ರೆಂಡು ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ಅದರಿಂದ ಪ್ಲಸ್ ನನಗೂ ತುಂಬ ಡೌಟ್ಸ್ ಇತ್ತು ಅದರಲ್ಲಿ. ಆ ಥರ ಲೈವ್ ಟ್ರೇಡ್ಸ್ ಎಲ್ಲ ಹಾಕಿದ್ರೆ ನಮ್ಮ ಯೂಟ್ಯೂಬ್ದು ಚಾನಲ್ ಬ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅದೆಲ್ಲ ಡಿಲೀಟ್ ಮಾಡಿದ್ದೇನೆ, ಯಾವುದು ಇಟ್ಟಿಲ್ಲ. ಓಕೆ, ನೋಡಿ ಈಗ ಇದು ಡೌನ್ ಟ್ರೆಂಡು. ಡೌನ್ ಟ್ರೆಂಡಲ್ಲಿ ನೋಡಿ ಲೋಯರ್ ಲೋ ಮಾಡ್ಕೊಂಬರ್ತಾನೆ ಇದೆ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂತು. ಈ ಗ್ರೀನ್ ಕ್ಯಾಂಡಲು ಹೈ ಮೇಲೆ ನಿಮ್ಮ ಟ್ರೇಡ್ ಇರುತ್ತೆ ಅಲ್ವಾ. ಈ ವಿಕ್ ರಿಜೆಕ್ಷನಲ್ಲಿ ನೀವು ಟ್ರೇಡ್ ತೊಗೊತೀರಾ, ಸ್ಟಾಪ್ ಲಾಸು ಇದ್ರ ಮೇಲೆ ಇಕ್ತೀರಾ. ಓಕೆ ಫ್ರೆಂಡ್ಸ್, ಅರ್ಥ ಆಗ್ತಾ ಇದೆಯಾ? ಓಕೆ, ಬರೀ ಪುಟ್ ಸೈಡೇ ತೋರಿಸ್ತಾ ಇದ್ದೀನಲ್ಲ, ಬೈ ಸೈಡು ನೋಡ್ಬಿಡೋಣ. ಬೈ ಸೈಡ್ ಹೆಂಗಿರುತ್ತೆ, ಒಂದು ಹೈಯರ್ ಹೈ ನೋಡ್ಕೊಳ್ಳಿ. ಒಂದು ಹೈಯರ್ ಹೈ ಬಂತಾ, ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂತಾ, ಇಲ್ಲಿ ರೆಡ್ ಕ್ಯಾಂಡಲ್ ಬಂದಮೇಲೆ ರಿಜೆಕ್ಷನ್ ಕೊಡ್ತಾ ಇಲ್ಲಿ ಬೈ ಮಾಡಿ. ಬೈ ಮಾಡಿದ್ರೆ ನಿಮ್ಮ ಫಸ್ಟ್ ಟಾರ್ಗೆಟು ಇಲ್ಲಿಗಿರುತ್ತೆ. ಫಸ್ಟ್ ಗ್ರೀನ್ ಕ್ಯಾಂಡಲ್ ಹೈ ನಿಮ್ಮ ಟಾರ್ಗೆಟು ಅಷ್ಟೇ ಇರುತ್ತೆ ಟಾರ್ಗೆಟ್. ಓಕೆ, ಅದಕ್ಕೆ ಮೇಲೆ ಹೋದರೆ ಅದು ನೀವು ಅನಾಲಿಸಿಸ್ ಮಾಡಿ ತೊಗೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಅರ್ಥ ಆಯಿತು ಅಂದ್ಕೊತೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇದರಲ್ಲಿ ಒಂದು ಗ್ರಿಪ್ ಸಿಗುತ್ತೆ. ನೋಡಿ ಲೋಯರ್ ಲೋ ಮಾಡ್ತಾ ಎರಡು ಕ್ಯಾಂಡಲು ಒಂದು ಗ್ರೀನ್ ರಿಜೆಕ್ಷನ್ ಬಂತಾ. ಗ್ರೀನ್ ರಿಜೆಕ್ಷನ್ ಬಂದಮೇಲೆ ಇಲ್ಲಿ ಟ್ರೇಡ್ ಇರುತ್ತೆ ನಿಮಗೆ. ಆ್ಯಕ್ಚುಲಿ ಇಲ್ಲಿ ಟ್ರೇಡ್ ಇಲ್ಲ. ಏನಕ್ಕೆ? ಈ ರೆಡ್ ಕ್ಯಾಂಡಲು ವಿಕ್ ಜಾಸ್ತಿ ಕೊಟ್ಟಿಲ್ಲ ನೋಡಿ. ಅಟ್ಲೀಸ್ಟ್ ಸ್ವಲ್ಪ ವಿಕ್ ಕೊಡಬೇಕಿಲ್ಲಿ. ಬಟ್ ಇಲ್ಲಿ ಮಾರ್ಕೆಟ್ ಬಿದ್ದಿದೆ, ಬಟ್ ಇಲ್ಲಿ ವಿಕ್ ಕೊಟ್ಟರೆ ನಿಮಗೆ ಟ್ರೇಡ್ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ಯಾವುದೇ ಒಂದು ಸ್ಟ್ರಾಟಜಿ ನೀವು ಹೊಸ್ದಾಗಿ ಕಲ್ತಾಗಲೇ ನೀವು ಲಾಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಡೈರೆಕ್ಟಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿ ತುಂಬ ಎಕ್ಸೈಟ್ಮೆಂಟಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಾ ಇದೆಯಾ? ಅದನ್ನ ಕಂಪ್ಲೀಟ್ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೊಂದು ಗ್ರಿಪ್ ಬಂದರೆ ಮಾತ್ರ ಅದರಲ್ಲಿ ಕೈ ಹಾಕಿ. ನೋಡಿ ಫ್ರೆಂಡ್ಸ್, ಇದು ಲೋಯರ್ ಲೋನಾ, ಲೋಯರ್ ಲೋ ಇದೆ ಅಲ್ವಾ, ಅಲ್ಲಿ ರೆಡ್ ಕ್ಯಾಂಡಲ್ಸು ಒಂದು ಗ್ರೀನ್ ಬಂತಾ, ಗ್ರೀನ್ ರಿಜೆಕ್ಷನ್ನು, ವಿಕ್ ರಿಜೆಕ್ಷನ್ ಬಂತಾ, ವಿಕ್ ರಿಜೆಕ್ಷನ್ ಬಂದಿದ ತಕ್ಷಣ ನಿಮ್ಗೆ ಟ್ರೇಡ್ ಇರುತ್ತೆ. ಸೊ ಫಸ್ಟ್ ಟಾರ್ಗೆಟು ಈ ಗ್ರೀನ್ ಕ್ಯಾಂಡಲು, ಸೆಕೆಂಡ್ ಟಾರ್ಗೆಟು ಈ ಗ್ರೀನ್ ಕ್ಯಾಂಡಲು. ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ರೆಡ್ ಕ್ಯಾಂಡಲ್ ಇಲ್ವಲ್ಲ, ರೆಡ್ ಕ್ಯಾಂಡಲ್ ಇದ್ದರೆ ಇಲ್ಲಿಗೆ ನಿಮ್ಮ ಟಾರ್ಗೆಟ್ ಸ್ಟಾಪ್ ಆಗುತ್ತೆ. ಸೊ ಎರಡು ಗ್ರೀನ್ ಇರೋದ್ರಿಂದ ಟಾರ್ಗೆಟ್ ಫುಲ್ಫಿಲ್ ಆಗುತ್ತೆ. ಈ ಥರ ನೀವು ಚಾರ್ಟ್ ಓಪನ್ ಮಾಡಿ ನೋಡಿ, ನಿಮಗೆ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಓಕೆ, ಆರಾಮಾಗಿ ಸ್ಟ್ರಾಟಜಿ ಇಲ್ದಿರೋರು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಪೇಪರ್ ಟ್ರೇಡ್ ಮಾಡ್ಬೋದು. ಓಕೆ, ನೋಡಿ ಇಷ್ಟು ರೆಡ್ ಕ್ಯಾಂಡ್ಲು, ಒಂದು ಗ್ರೀನ್ ಕ್ಯಾಂಡ್ಲು ಬಂತಾ, ಆ ವಿಕ್ ರಿಜೆಕ್ಷನ್ ಕೊಡ್ತಾ, ಮತ್ತು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ, ನಿಮ್ಮ ಟ್ರೇಡ್ ಇರುತ್ತೆ. ಓಕೆ, ನೀವು ಚಾರ್ಟ್ ಓಪನ್ ಮಾಡಿ ನೋಡಿ, ಸೈಡ್ ವೇಸಲ್ಲಿ ಚಿಕ್ಕ ಪ್ರಾಫಿಟ್ ಸಿಗುತ್ತೆ. ಓಕೆ, ಬರೀ ಟ್ರೆಂಡಿ ತೋರಿಸ್ತಾ ಇದ್ದೀನಿ ನಾನು, ಸೈಡ್ ವೇಸು ನೋಡೋಣ. ಓಕೆ, ಇದು ಸೈಡ್ ವೇಸೇ ಅಲ್ವಾ, ಇದು ಸೈಡ್ ವೇಸೇ ಇದೆ. ಸೈಡ್ ವೇಸ್ ಇದ್ರೂ ನಮ್ಮದೇನು ಕಾನ್ಸೆಪ್ಟು, ಲೋಯರ್ ಲೋ ಮಾಡಬೇಕು, ಆಮೇಲೆ ಗ್ರೀನ್ ಕ್ಯಾಂಡ್ಲು, ಆ ಗ್ರೀನ್ ಕ್ಯಾಂಡ್ಲ್ ಮೇಲೆ ವಿಕ್ಕು ಬರಬೇಕು. ವಿಕ್ ಬಂದಿಲ್ಲ ಅಂದರೆ ಟ್ರೇಡ್ ಇಲ್ಲ. ಯಾಕಂದರೆ ಈ ಥರ ಕ್ಯಾಂಡಲ್ಸಲ್ಲಿ ಟ್ರೇಡ್ ಇರಲ್ಲ. ವಿಕ್ ಬರಬೇಕು ನೋಡಿ, ಇದರಲ್ಲಿ ಟ್ರೇಡ್ ಇಲ್ಲ. ನಮಗೆ ಈ ಥರ ವಿಕ್ ಬರಬೇಕು, ಆ ವಿಕ್ಕೆ ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ. ಆ ವಿಕ್ ಬಂದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಫಸ್ಟ್ ಹಿಂಗೆ ಬಂದಿರುತ್ತೆ ಕ್ಯಾಂಡ್ಲು, ವಿಕ್ ಇಲ್ಲ ಅಂದ್ಕೊಳ್ಳಿ, ಆಪೋಸಿಟ್ ಆಗ್ಬಿಡುತ್ತೆ ಕ್ಯಾಂಡ್ಲ ಮೇಲೆ, ಅದು ಹಿಂಗೆ ಹೋಗ್ಬಿಡುತ್ತೆ ಉಲ್ಟಾ, ಕೆಳಗಡೆ ವಿಕ್ ಕೊಟ್ಬಿಟ್ಟು ಕ್ಯಾಂಡಲ್ ಮೇಲೆ ಹೊಟ್ಟೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ವಿಕ್ ತುಂಬ ಇಂಪಾರ್ಟೆಂಟು, ರಿಜೆಕ್ಟ್ ಆಗಬೇಕು ಕ್ಯಾಂಡಲ್ ಅದು. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಯಾವುದೇ ಒಂದು ಸ್ಟ್ರಾಟಜಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮಗೆ ಏನೂ ಗೊತ್ತಾಗೋದಿಲ್ಲ. ಓಕೆ, ನೋಡಿ ಎಲ್ಲಿ ಲೋಯರ್ ಲೋ ಮಾಡಿದ್ದೆ ನೋಡಿ, ಇಲ್ಲಿ ಲೋಯರ್ ಲೋ ಮಾಡಿದ್ಯಾ, ಲೋಯರ್ ಲೋ ಮಾಡಿದ್ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ಬಂದಮೇಲೆ ನೆಕ್ಸ್ಟ್ ರೆಡ್ ಕ್ಯಾಂಡಲು ರಿಜೆಕ್ಷನ್ ವಿಕ್ ಕೊಟ್ಟಾಗ ನಿಮ್ಮ ಟ್ರೇಡ್ ಇರುತ್ತೆ. ಸೊ ಬೈ ಸೈಡು ಅದೇ ಥರ ಇರುತ್ತೆ. ಪ್ರಾಕ್ಟೀಸ್ ಮಾಡಿ. ಸರಿ ಫ್ರೆಂಡ್, ಸಿಗೋಣ. ಬಾಯ್ ಫ್ರೆಂಡ್ಸ್.